ಇದು ಶನಿವಾರದ ಲಾಗು. ನಮ್ಮ ಚಿಕ್ಕಮ್ಮನ ಮನೆ ಗೃಹ ಪ್ರವೇಶದ ಹಿಂದಿನ ದಿನದ್ದು. ನಾವು ಅವತ್ತು ಬೇಗನೆ ಹೋಗೋದಕ್ಕಾಗಲಿಲ್ಲ, ಚಿರುಗೆ ಟೆಸ್ಟ್ ನಡೀತಿತ್ತು. ಅವ್ನು ಮುಗಿಸ್ಕೊಂಡು ಬಂದಮೇಲೆ ಎಲ್ಲರೂ ರೆಡಿಯಾಗಿ ಊರಿಗೆ ಹೊರಟ್ವು. ನಮ್ಮ ಮಾಮ ಅವರು ಊರಿಗೆ ಹೋಗ್ತಿದ್ರಲ್ಲ, ಅವ್ರ ಜೊತೆಗೇನೆ ನಮ್ಮ ಆಂಟಿ ಮನೆಗೆ ಹೋದ್ವು ಎಲ್ಲರೂ. ಅಪ್ಪಂಗೆ ಅಪ್ಪ ಟೌನ್ ಒಳಗಡೆ ಹೋಗಿದ್ದೀರಲ್ಲ, ಚೆನ್ನಾಗಿರೋದು ರೋಸ್ ತಗೋಬಾ ಅಂದರೆ ನಮ್ಮ ಅಪ್ಪಂಗೆ ಗೊತ್ತಾಗಲ್ಲ ಅಂತ ಆ ಬತ್ತೋಗಿರೋ ರೋಸ್ ಕೊಟ್ಟಿದ್ದಾರೆ, ಅದನ್ನೇ ಇಸ್ಕೊಂಡು ಬಂದಿದ್ರು. ನಾವು ಅಲ್ಲಿಗೆ ಹೋಗೋವಷ್ಟರಲ್ಲಿ ಐನಾರೆಲ್ಲ ಬಂದು ಹೋಮಕ್ಕೆ ಅದು ಇಟ್ಟಿಗೆ ಎಲ್ಲ ಇಟ್ಟು ಅದನ್ನೆಲ್ಲ ಅಲಂಕಾರ ಮಾಡಿ, ಮತ್ತು ಅಡುಗೆ ಮನೇಲಿ ಬೆಳಗ್ಗೆ ಹಾಲು ಉಗ್ಸೋಕ್ಕೆ ಇಟ್ಟಿಗೆ ಎಲ್ಲ ಇಟ್ಟು ಅದನ್ನೆಲ್ಲ ರೆಡಿ ಮಾಡಿ ದೇವರಿಗೆಲ್ಲ ಅಲಂಕಾರ ಸ್ಟಾರ್ಟ್ ಮಾಡಿದರು. ಮತ್ತು ನನ್ನ ತಮ್ಮ ಕೃಷ್ಣನ್ ತಂದಿದ್ನಲ್ಲ, ಅದಕ್ಕೂ ಅಲಂಕಾರ ಮಾಡಿದರು. ಬೆಳಗ್ಗೆಗೆ ಕೆರೆ ಹತ್ರ ನೀರು ತರಕ್ಕೆ ಹೋಗ್ಬೇಕಾಗಿತ್ತಲ್ಲ, ಅದಕ್ಕೇ ರಾತ್ರಿನೇ ಚಿಗಣಿ ತಂಬಿಟ್ಟು ಅದೆಲ್ಲನೂ ನಮ್ಮಮ್ಮ ಮತ್ತು ನಮ್ಮ ಆಂಟಿ ಅವರೆಲ್ಲ ರೆಡಿ ಮಾಡಿಟ್ಟಿದ್ರು. ಪೂಜೆ ಎಲ್ಲ ಸ್ಟಾರ್ಟ್ ಆಗೋ ಹೊತ್ತಿಗೆ ನಾವುಗಳು ಎಲ್ಲರೂ ರೆಡಿ ಆದ್ವು. ನಾವುಗಳು ಇಷ್ಟೊಂದೆಲ್ಲ ರೆಡಿ ಆದಮೇಲೆ ಫೋಟೋ ತಗೊಳ್ದೇ ಇರ್ತೀವ ಇಲ್ಲ, ನಾನು ನನ್ನ ಮಗಳು ನನ್ನ ಮಗ ನನ್ನ ತಂಗಿ ಎಲ್ಲರೂ ಜೊತೆಯಾಗಿ ಫೋಟೋ ಎಲ್ಲ ತಗೊಂಡು ನಮಗೆ ಇದು ಗೃಹ ಪ್ರವೇಶದ ಥರ ಫೀಲ್ ಆಗ್ತಿರ್ಲಿಲ್ಲ. ಯಾವುದೋ ಒಂದು ಮದುವೆ ಫಂಕ್ಷನಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು. ಹೋಮ ಎಲ್ಲ ಮುಗಿದ್ಮೇಲೆ ಮನೆ ಸುತ್ತ ಬಲಿ ಕೂಳಿಟ್ಟು ಪೂಜೆ ಎಲ್ಲ ಮಾಡಿದ್ರು. ನಾನು ಯಾಕೆ ಮದುವೆ ಫಂಕ್ಷನಿಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗ್ತಿತ್ತು ಅಂತ ಹೇಳ್ತಿದ್ದೀನಿ ಅಂದರೆ, ಈ ಗೃಹ ಪ್ರವೇಶದಲ್ಲಿ ಡ್ಯಾನ್ಸು ಮತ್ತು ಮ್ಯೂಸಿಕಲ್ ಚೇರು ಅದೆಲ್ಲ ಆಡಿಸ್ತಿದ್ರು. ತುಂಬಾ ಎಂಜಾಯ್ ಮಾಡಿದ್ದೀವಿ ನಾವು ಇವತ್ತಿನ ದಿನ ಅಂತ ಹೇಳ್ಬೋದು. ನೈಟ್ ಊಟಕ್ಕೆ ಚಿತ್ರಾನ್ನ, ಪಾಯಸ, ಬಜ್ಜಿ, ಹಪ್ಪಳ, ಅನ್ನ ಸಾಂಬಾರು ಇಷ್ಟನ್ನು ಮಾಡಿಸಿದ್ದ. ಅಡುಗೆ ಊಟ ತುಂಬ ಚೆನ್ನಾಗಿ ಮಾಡಿದರು. ಊಟ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ನನ್ನ ತಮ್ಮ ಚನ್ನರಾಯಪಟ್ಟಣದಿಂದ DJ ಕರೆಸಿದ್ದ, ಡ್ಯಾನ್ಸ್ ಮಾಡಿಸ್ಬೇಕು ಹುಡುಗ್ರ ಜೊತೆ ಎಲ್ಲ ಅಂತಾನೆ. ಸೊ ಎಲ್ಲರೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡಿದ್ದೀವಿ. ಇಡೀ ನಮ್ಮ ಫ್ಯಾಮಿಲಿನೇ ಡ್ಯಾನ್ಸ್ ಮಾಡಿದೆ. ಅದ್ರದ್ದು ವೀಡಿಯೋನ ಒಂದೇ ಸಲ ನಂಗೆ ಇದ್ರಲ್ಲಿ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನಾಳೆ ಲಾಗಲ್ಲಿ ಮ್ಯೂಸಿಕಲ್ ಚೇರ್ದು ಮತ್ತು ಡ್ಯಾನ್ಸ್ದು ಎಲ್ಲ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.